ಈಗ ರಿಯಾ ವಿಚಾರ ಕರ್ಣನಿಗೆ ಗೊತ್ತಾಗ್ತಾ ಇದೆ. ಕಂಪ್ಲೀಟ್ ರಿಯಾ ವಿಚಾರ ಗೊತ್ತಾಯ್ತು ಅಂದ್ರೆ ರಿಯಾ ಈಗ ಪ್ರೆಗ್ನೆಂಟ್ ಆಗಿರುವಂತದ್ದು. ಜೊತೆಗೆ ಆ ಒಂದು ಕಾರಣ ಯಾರು ಅಂದ್ರೆ ಅದು ಸಂಜಯ್, ಆತನೇ ಕಾರಣ. ಆದ್ರೆ ಇಲ್ಲಿ ಸಂಜಯ್ಗೆ ಬೇರೊಂದು ಮದುವೆ ನಿಶ್ಚಯ ಮಾಡಿರುವಂತದ್ದು ರಮೇಶ್. ಸೊ ಹೀಗಾಗಿ ಮನೆಗೆ ಬಂದು ರಿಯಾನ ಕರ್ಕೊ ಬಂದು ನಿಲ್ಸಾಗಿದೆ. ಇದಕ್ಕೆ ಕಾರಣ ಸಂಜಯ್ ಅಂತ ಒಂದು ವಿಚಾರ ಕೂಡ ರಮೇಶ್ಗೆ ಈಗ ಗೊತ್ತಾಗಿದೆ. ರಮೇಶ್ಗೆ ಸರಿಯಾಗಿ ತರಾಟೆಗೂ ಕೂಡ ತೆಗೆದುಕೊಳ್ತಾ ಇರುವಂತದ್ದು ನಮ್ಮ ಕರ್ಣ. ಸೊ ಬಹಳನೇ ಒಳ್ಳೆ ಸಂಚಿಕೆ, ಮತ್ತೆ ಬಹಳನೇ ಮೇಜರ್ ಟ್ವಿಸ್ಟ್ ಆಗಿರುವಂತ ಒಂದು ಸಂಚಿಕೆ ಇದು. ಎಲ್ಲರೂ ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ಅದ್ಭುತವಾಗಿಯೂ ಕೂಡ ಬರ್ತಾ ಇದೆ. ತಪ್ಪದೆ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ. ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. ಕರ್ಣನಿಗೆ ಕಂಪ್ಲೀಟ್ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿರುವುದೇ ಏನು ನಮ್ಮ ನಿಧಿ ಇಲ್ಲ ಅಂದ್ರೆ ಕರ್ಣ ನಿಜವಾಗ್ಲೂ ಕೂಡ ಕಷ್ಟ ಆಗ್ಬಿಡೋದು. ಬಟ್ ಇಲ್ಲಿ ರಮೇಶ್ ಮತ್ತೆ ಸಂಜಯ್ ಯಾವಾಗ್ಲೂ ಕೂಡ ದೂಷಿಸೋದು ಕರ್ಣನ ಮೇಲೆ ಇಲ್ಲ ಸಲ್ಲದ ಅಪವಾದನೆ ಮಾಡುವಂತದ್ದು, ಕೋಪದಿಂದ ಬೈಯೋದು, ಅವಮಾನ ಮಾಡೋದು ಎಲ್ಲವನ್ನೂ ಕೂಡ ಮಾಡ್ತಿದ್ರು. ಬಟ್ ಇಲ್ಲಿ ಸಂಜಯ್ ಮಾಡಿರೋದೇ ಒಂದು ರೀತಿಯಲ್ಲಿ ಇದು. ಸೊ ಹೀಗಾಗಿ ಕರ್ಣ ಏನಿದ್ರು ಕೂಡ ಇನ್ಮೇಲೆ ರಿಯಾಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡಿರುವಂತದ್ದು. ಅದ್ರಲ್ಲಿ ರಮೇಶ್ ಬೇರೊಂದು ಹುಡುಗಿಯರ ಜೊತೆ ಮದುವೆ ನಿಶ್ಚಯ ಮಾಡ್ತಾ ಇದ್ದಾರೆ. ಅದನ್ನ ಬಂದು ತಡೆಯುವಂತ ಒಂದು ಕೆಲಸವನ್ನ ಇದೀಗ ಕರ್ಣ ಸಹ ಮಾಡ್ತಾ ಇದ್ದಾನೆ. ನಿಮ್ಗೂ ಕೂಡ ಇಷ್ಟ ಆಯ್ತು, ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.